ಮಂಗಳೂರಿನ ರಸ್ತೆಯಲ್ಲಿ ನಮಾಜ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಗಳೂರು ಹಿಂದುತ್ವ ವೀರರ ಭೂಮಿ, ದುಷ್ಟಶಕ್ತಿಗಳು ಯಶಸ್ವಿಯಾಗಿದ್ದು ನೋವಾಗಿದೆ. ಸಿಎಂ ಗೃಹ ಸಚಿವರ ಸರ್ಕಾರ ಬದುಕಿದೆಯಾ? ಮಂಗಳೂರು ಪಾಕಿಸ್ತಾನದ ಜಿಲ್ಲೆ ಅಲ್ಲ, ನೆನಪಿಟ್ಟುಕೊಳ್ಳಿ. ವಿಡಿಯೋ ಆಧರಿಸಿ ಎಲ್ಲರನ್ನೂ ಅರೆಸ್ಟ್ ಮಾಡಬೇಕು, ಕ್ರಮ ತೆಗೆದುಕೊಳ್ಳದೆ ಇದ್ರೆ ಹಿಂದೂ ಸಮಾಜ ಜಾಗೃತವಾಗುತ್ತೆ ಅಂತ ಉಡುಪಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಗಳೂರು ಹಿಂದುತ್ವ ವೀರರ ಒಂದು ಮಣ್ಣಿನ ಭೂಮಿ. ಮಂಗಳೂರಿನಲ್ಲೇನೆ ರಸ್ತೆಯಲ್ಲಿ ನಮಾಜ್ ಮಾಡೋಂಥ ಒಂದು ದುಷ್ಟಶಕ್ತಿಗಳ ಪ್ರಯತ್ನ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕಿಂತ ನನಗೆ ತುಂಬ ನೋವಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಮುಸಲ್ಮಾನರು ರಸ್ತೆಯಲ್ಲಿ ನಮಾಜ್ ಮಾಡಿ ಬಂದಿರೋಂಥವ್ರು ಮೆಸೇಜ್ ಕೂಡ ಕಳಿಸಿದ್ದಾರೆ. ಇದು ನಮ್ಮ ಸರ್ಕಾರ, ನಾವು ಓಟ್ ಹಾಕಿ ಗೆಲ್ಲಿಸಿದ್ದೇವೆ, ನಾವು ಇಷ್ಟ ಪಡೆಯುವ ಜಾಗದಲ್ಲಿ ನಮಾಜ್ ಮಾಡ್ತೇವೆ, ಈ ರಾಜ್ಯ ನಮ್ಮ ಟಿಪ್ಪು ಸುಲ್ತಾನದು ಅಂತ ನೆನಪಿರಲಿ ಅನ್ನೋಂಥ ಮೆಸೇಜನ್ನು ಒಬ್ಬ ಮುಸಲ್ಮಾನ್ ಗೂಂಡ ರಾಷ್ಟ್ರದ್ರೋಹಿ ಕಳಿಸ್ತಾನೆ ಅಂತಂತಾದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದುಕಿದಾರೋ, ಗೃಹ ಮಂತ್ರಿ ಬದುಕಿದಾರೋ, ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅಂತ ನಾನು ಪ್ರಶ್ನೆ ಕೇಳಬೇಕಾಗತ್ತೆ. ಮಂಗಳೂರು ಪಾಕಿಸ್ತಾನದ ಒಂದು ಜಿಲ್ಲೆ ಅಲ್ಲ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀನಿ. ಸಂಜೆ ಒಳಗಡೆ ಯಾರ್ಯಾರು ಆ ರಾಷ್ಟ್ರದ್ರೋಹಿಗಳು ರಸ್ತೆಯಲ್ಲಿ ನಮಾಜ್ ಮಾಡಿದಾರೋ, ವಿಡಿಯೋದಲ್ಲಿ ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ, ಅವ್ರು ಅಷ್ಟು ಜನಕ್ಕೂ ಅರೆಸ್ಟ್ ಮಾಡಿ ಅವ್ರ ಮೇಲೆ ಗೂಂಡಾ ಕೇಸ್ ಹಾಕಿ ಅವ್ರ ಬಗ್ಗೆ ರಾಷ್ಟ್ರದ್ರೋಹಿ ಕೇಸ್ಗಳನ್ನು ಅವ್ರ ಬಗ್ಗೆ ಅರೆಸ್ಟ್ ಮಾಡಬೇಕು. ಮಂಗಳೂರಿನ ರಸ್ತೆಯಲ್ಲಿ ನಮಾಜ್ ಮಾಡಿದ ಪ್ರಕರಣ ಸಂಬಂಧ ವಿಶ್ವ ಹಿಂದೂ ಪರಿಷತ್ ಕಿಡಿಕಾರಿದೆ. ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ತಡೆಯುವಂತೆ ಮನವಿ ಮಾಡಿದೆ. ಜಿಲ್ಲಾಡಳಿತಕ್ಕೆ ವಿಶ್ವ ಹಿಂದೂ ಪರಿಷತ್ ಮನವಿ ಮಾಡಲಿದ್ದು, ಟಿವಿ9ಗೆ ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸೋದಕ್ಕೆ ಇಂಥ ಕೃತ್ಯವೆಸಗ್ತಾ ಇದ್ದಾರೆ. ಮಸೀದಿ ಒಳಗೆ ಜಾಗ ಇದ್ರೂ ಜನತೆಗೆ ತೊಂದರೆ ಕೊಡ್ತಿದ್ದಾರೆ. ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕಠಿಣ ಕ್ರಮ ಕೈಗೊಳ್ಳದೇ ಇದ್ರೆ ಹನುಮಾನ್ ಚಾಲೀಸ್ ಪಠಣದ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ, ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯ ಕೃತ್ಯವನ್ನು ಎಸಗ್ತಾ ಇದ್ದಾರೆ. ಮಸೀದಿಯಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದ್ರೂ ಕೂಡ ರಸ್ತೆಯಲ್ಲಿ ಸಾರ್ವಜನಿಕ ತೊಂದರೆ ಕೊಡಬೇಕು ಅಂತೇಳಿ ರಸ್ತೆಯಲ್ಲಿ ನಮಾಜನ್ನು ಮಾಡುವಂಥದ್ದು ನೋಡಿ. ಕಳೆದ ಬಾರಿ ಇಫ್ತಾರ್ ಕೂಟವನ್ನು ಕೂಡ ಒಂದು ರಸ್ತೆಯಲ್ಲಿ ನಡೆಸಿದ್ರು. ಅದಕ್ಕೆ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡಿದ್ರು ಕೂಡ ಅದಕ್ಕೇನು ಸ್ಪಂದನೆ ಕೊಟ್ಟಿಲ್ಲ, ಅವರ ಮೇಲೇನು ಕಾನೂನು ಕ್ರಮವನ್ನು ಕೈಗೊಳ್ಳಿಲ್ಲ. ಅದರ ಮುಂದುವರಿದ ಭಾಗವಾಗಿ ಇವಾಗ ರಸ್ತೆಯಲ್ಲಿ ನಮಾಜ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಅಥವಾ ಅಶಾಂತಿ ಸೃಷ್ಟಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಜಿಲ್ಲಾಡಳಿತ ಏನಾರು ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ಹನುಮಾನ್ ಚಾಲೀಸ ಪಠಣವನ್ನು ಅಲ್ಲಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾವು ನಮ್ಮ ಪ್ರಾಂತ ಸಹ ಕಾರ್ಯದರ್ಶಿಗಳು ಕೊಟ್ಟಿದ್ದಾರೆ. ನಮ್ಮ ಬಜರಂಗದಳ ಕಾರ್ಯಕರ್ತರು ಅದಕ್ಕೆ ಸಿದ್ಧವಾಗಿದ್ದಾರೆ. ಸಾವಿರಾರು ವರ್ಷಗಳಿಂದ ದೇವಸ್ಥಾನ ಇದೆ. ಸಾವಿರಾರು ವರ್ಷಗಳಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹೊಸತಾಗಿ ನಾವು ರಸ್ತೆಯಲ್ಲಿ ಇಳಿದು ಈ ರೀತಿ ಆಚರಣೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಹೊಸ ಆಚರಣೆಗಳನ್ನು ಮಾಡಿಕೊಂಡು ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಏನಾದ್ರು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಿಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ಶಂಖ ಜಾಗಟೆಯೊಂದಿಗೆ ಹನುಮಾನ್ ಚಾಲೀಸವನ್ನು ಅಲ್ಲೇ ಪಠಣ ಮಾಡೇ ಮಾಡ್ತೇವೆ. ನೋಡಿ, ಸಮಾಜದಲ್ಲಿ